ಅದಕ್ಕೆ ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಕಂಪನಿ ಶುರು ಮಾಡ್ಬಿಟ್ರೆ ಎಲ್ಲ ಆಗೋಯ್ತು ಅನ್ಕೊಂಡ್ಬಿಟ್ರಾ? ಕ್ಯಾಸೆಟ್ ಕಂಪನಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೈಕ್ ಹಿಡ್ಕೊಂಡು ಹಾಡು ಹೇಳ್ದಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ ರಾಜೇಶ್ ರಾಮನಾಥ್ ಅವ್ರನ್ನ ಬುಕ್ ಮಾಡಿದ್ದಾರೆ. ಜೊತೆಗೆ ಸಿಂಗರ್ ಆಗಿ ಶ್ರುತಿ ಅವ್ರನ್ನ ಬೇರೆ ಬುಕ್ ಮಾಡಿದಾರಂತೆ ಸರ್. ಮಾಡ್ಲಿ, ನೀವೀಗ ಅರ್ಜೆಂಟ್ ಆಗಿ ಒಂದ್ ಕೆಲಸ ಮಾಡಿ. ಶ್ರುತಿ ಮನೆಗೆ ಹೋಗಿ ಅವಳು ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟು ಅವಳನ್ನ ನಮ್ ಕಂಪ್ನಿ ಜೊತೆ ಟೈ ಅಪ್ ಮಾಡಿ ಅಗ್ರಿಮೆಂಟ್ ಮಾಡಿಸಿ. ಅವನ್ ಇದ್ರಲ್ಲಿ ಹೇಗ್ ಗೆಲ್ತಾನೋ ನಾನು ನೋಡ್ತೀನಿ. ಏನು? ಒಂದ್ ನಿಮಿಷ ಬಾಯ್ಲಿ. ಯಾಕೇನಾಯ್ತು? ಶ್ರುತಿ ಅವರು ಹಾಡಕ್ ಬರ್ತಾ ಇಲ್ವಂತೆ. ಯಾಕಂತೆ? ಅದೇ ಅವತ್ತು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡಕ್ ಬಂದಿದ್ರಲ್ಲ ಅರುಣ್ ಆಡಿಯೋದವ್ರು, ಅವರು ಶ್ರುತಿ ಅವ್ರ ಟೈ ಅಪ್ ಮಾಡ್ಕೊಂಡು ನೆನ್ನೆನೆ ಅಗ್ರಿಮೆಂಟ್ ಮಾಡ್ಬಿಟ್ಟಿದಾರಂತೆ. ಅದಕ್ಕೆ ಅವ್ರು ಹಾಡಕ್ ಬರ್ಲ್ವಂತೆ. ಓ ಶಿಟ್, ಅದನ್ನ ಮೊದ್ಲು ಹೇಳಕ್ ಏನಾಗಿತ್ತಂತೆ? ಈ ತರ ಕೊನೆ ಮೂಮೆಂಟ್ ಅಲ್ಲಿ ಕೈ ಕೊಟ್ರೆ ಸರಿ ಆಗಿದ್ದು ಆಗೋಯ್ತು, ಈಗೇನ್ ಮಾಡೋಣ ಹೇಳು? ಅರ್ಜೆಂಟ್ ಯಾವ ಸಿಂಗರು ಸಿಗ್ತಾ ಇಲ್ಲ, ರೆಕಾರ್ಡಿಂಗ್ ನಿಲ್ಸ್ಬಿಡೋಣ. ನೋ, ಯಾವುದೇ ಕಾರಣಕ್ಕೂ ವಾಯ್ಸ್ ಮಿಕ್ಸಿಂಗ್ ಮಾತ್ರ ನಿಲ್ಬಾರ್ದು. ನಾವು ಸೋತಾಗೆ. ಯಾಕೆ, ಏನಾಯ್ತು? ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ತು. ಶ್ರುತಿ ನಮ್ಗೆ ಆಡ್ಬಾರ್ದು, ನಾವ್ ಇದ್ರಲ್ಲಿ ಗೆಲ್ಬಾರ್ದು ಅಂತ ನನ್ನ ಹತ್ರ ಟೈ ಅಪ್ ಮಾಡಕ್ ಬಂದಿರಲ್ಲ ಆ ಅರುಣ್ ಆಡಿಯೋಸ್ ಅವರು ಈಗ ಅವಳನ್ನ ಬ್ಲಾಕ್ ಮಾಡಿದ್ದಾರೆ. ಎಸ್ಟಾಬ್ಲಿಷ್ ಸಿಂಗರ್ ಅಂದ್ರೆ ತಾನೇ ಈ ರಾಜಕೀಯ. ಯಾವ್ದಾದ್ರೂ ಹೊಸ ವಾಯ್ಸ್ ಹಾಕೋಣ, ನಿಮ್ ಕಂಪ್ನಿಯಿಂದ ಹೊಸ ಸಿಂಗರ್ ಪರಿಚಯ ಮಾಡಿಸ್ದಾಗುತ್ತೆ. ಅದೇನೋ ಸರಿ ಸರ್, ಆದ್ರೆ ಈಗ ತಕ್ಷಣಕ್ಕೆ ಹೊಸ ವಾಯ್ಸ್ ಎಲ್ಲಿಂದ ತರೋದು? ನಮ್ ಸಂಗೀತನ ಹಾಡ್ ಹೇಳಿದ್ರೆ ಹೆಂಗೆ? ಅಯ್ಯೋ, ನಾನ್ ಹಾಡೋದು ಅಂದ್ರೆ ಯಾಕಾಗ್ಬಾರ್ದವ? ನೀನು ಆ ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಹಾಡೇಳು ಮಲಗಿಸ್ತಾ ಇದ್ದದನ್ನ ನಾನೇ ನೋಡಿದ್ದೀನಿ. ನೀನ್ ಹಾಡೇಳದು ಇವ್ರು ಸರಿಯಾಗದೆ ಅಂತ ಅನ್ಸಿರೆ ಯಾಕೆ ಆಡ್ಬಾರ್ದು? ಸ್ವಾಗತ ಮಾತು ಇಲ್ಲದೆ ಹಾಡೆಂದು ಹುಟ್ಟದು ಆ ಹಾಡೇ ಶಾಶ್ವತ ಹಾಡಿಂದಲೇ ಹುಟ್ಟಿ ಬರೋ ಕನಸಲೇ ನಲಿಯುತ್ತಾ ಕನಸಲೇ ಹುಟ್ಟಿ ಬರೋ ಬದುಕಿಗೆ ಒಲಿಯುತ್ತಾ ಹುಟ್ಟಿ ಬರೋ ಆ ಪ್ರೀತಿ ತಕದಿಮಿತ ನನ್ನ ಹೃದಯ ಟುವಿ ಟುವಿ ಅನ್ನ ಸಮಯ ಏಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಹೃದಯ ಅಂದವಿಲ್ಲದೆ ಆಸೆಯು ಹುಟ್ಟದು ಆಸೆಗೆ ಸ್ವಾಗತ ಆಸೆಯಿಲ್ಲದೆ ಆನಂದ ಹುಟ್ಟದು ಆನಂದವೇ ಅಂಕಿತ ಆನಂದಕ್ಕೆ ಹುಟ್ಟಿ ಬರು ಆಸರೆಯ ಬೇಡ
ಜನ್ಮಕ್ಕೂ ಏಳೇಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಹೃದಯ. ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು, ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿಂದು. ಅವ ಹ? ನಾನು ಆಫೀಸ್ಗೆ ಹೊರಟು ಬರ್ತೀನವ. ಏನ್ ಹುಡುಕ್ತಿದ್ಯೋ? ಏನಿಲ್ಲವಾ, ಸಂಗೀತ ಇಲ್ಲವಾ? ಅವಳ ಅವ್ರವ್ನ ಆಪ್ಲೇಸನಿಸ್ಯ ಮಾತಾಡ್ಬೇಕು ಅಂತ ಆಸ್ಪತ್ರೆಯಿಂದ ಡಾಕ್ಟ್ರಪ್ಪ ಫೋನ್ ಮಾಡಿದ್ರು. ಅಲ್ಗ್ ಹೋಗವಳೆ, ಅಲ್ಲಿ ಮಾತಾಡ್ಕೊಂಡು ಅಲ್ಲಿಂದಲೇ ಆಫೀಸಿಗೆ ಬೋತಾಳಂತೆ. ಸರಿ ಕಣವ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾ ಸಂಗೀತ, ಬ್ಲೈಂಡ್ ಸ್ಕೂಲ್ ಇನ್ವಿಟೇಷನ್ ಕಾರ್ಡ್. ಹಾಸ್ಪಿಟ್ಲ್ಗೆ ಹೋಗಿದ್ದಂತೆ, ಏನಾಯ್ತು? ಫೆಬ್ರವರಿ 23ನೇ ತಾರೀಕು ನಮ್ ತಾಯಿಗೆ ಆಪರೇಷನ್ ಡೇಟ್ ಫಿಕ್ಸ್ ಆಯ್ತು. ಫೆಬ್ರವರಿ 23? ಅವತ್ತೇ ಬ್ಲೈಂಡ್ ಸ್ಕೂಲ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿ ಅವ್ರ ಟಿಕೆಟ್ಸ್ ಕೂಡ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಇರು, ಅವ್ರನ್ನ ಈಗಲೇ ಕರೆದ್ಬಿಟ್ಟು ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಕ್ ಹೇಳ್ತೀನಿ. ಪರವಾಗಿಲ್ಲ, ಬೇಡ ಬೇಡ, ಅವ್ರಿಗಾಗ್ಲೇ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ಅಲ್ಲ ಸಂಗೀತ, ಆಪರೇಷನ್ ಟೈಮ್ನಲ್ಲಿ ನೀನಲ್ಲಿ ಇರ್ಲೇಬೇಕಾಗತ್ತೆ. ನಾನು ಅವ್ರಿಗೆ ಹೇಳಿ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿಸ್ತೀನಿ. ಬೇಡ, ಒಂದ್ ಒಳ್ಳೆ ಕೆಲ್ಸ ನನಗೋಸ್ಕರ ಪೋಸ್ಟ್ಪೋನ್ ಆಗೋದು ನನ್ಗಿಷ್ಟ ಇಲ್ಲ. ನಾನ್ ಇಲ್ಲಿಗ್ ಬಂದಿದ್ದು ಮುಖ್ಯವಾಗಿ ನನ್ ತಾಯಿ ಜೀವ ಉಳಿಸ್ಕೊಳ್ಳೋಕೆ ಆಗಿದ್ರು. ನೀವೊಬ್ರು ಸಹಾಯಕ್ಕೆ ಅಂತ ಮಾಡ್ತಿರೋ ಒಳ್ಳೆ ಕೆಲ್ಸದಲ್ಲಿ ಭಾಗಿಯಾಗೋದು ನನ್ ಕರ್ತವ್ಯ. ಅದು ಅಲ್ದೆ ನನ್ ತಾಯಿ ಆಪರೇಷನ್ ಆದ್ಮೇಲೆ ನಾನು ಇಲ್ಲಿಗ್ ಬಂದ್ ಕೆಲ್ಸ ಮುಗಿಯತ್ತೆ. ನಾನು ಅವ್ರ ಜೊತೆ ಊರಿಗೆ ವಾಪಸ್ ಹೋಗ್ಬೇಕಾಗತ್ತೆ. ಅವ್ರ ಗುಣ ಆಗ್ಬೇಕು ಅಂದ್ರೆ ನಾನು ಅವ್ರ ಜೊತೆಲೇ ಇರ್ಬೇಕಾಗತ್ತೆ. ಅದಕ್ಕೆ ಆವತ್ತಿನ ಪ್ರೋಗ್ರಾಮ್ನಲ್ಲಿ ನಾನ್ ನಿಮ್ ಜೊತೆಲಿ ಹಾಡೋದು ನನಗ್ ಕೊನೆ ಅವಕಾಶ ಆಗಿರ್ಬೋದು. ಆಮೇಲೆ ನಾನು ಹಾಡೋದೇ ನಿಲ್ಲಿಸ್ಬಹುದು. ಅದಕ್ಕೆ ಈ ಅವಕಾಶನ ಕಳ್ಕೊಳಕ್ಕೆ ನನ್ಗಿಷ್ಟ ಇಲ್ಲ. ಗುರು, ಓಹೋ ಏನಣ್ಣ ಸಿಕ್ಕಾಪಟ್ಟೆ ಡೀಪ್ ಫೀಲಿಂಗ್ ಅಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಏನಿಲ್ಲಪ್ಪ. ಏನೂ ಇಲ್ವಾ? ನೀನ್ ನೋಡಿದ್ರೆ ನನ್ಗೆ ಹಂಗ ಅನಿಸ್ತಾ ಇಲ್ವೇ? ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು. ಅದೇನು? ಅದೇನಿಲ್ಲ ಬಿಡಪ್ಪ. ಏನಿಲ್ವಾ? ಸರಿ ಬಿಡಪ್ಪ, ಏನಿಲ್ಲ ಅಂದ್ಮೇಲೆ ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ನಾನ್ ಬರಲ್ಲ. ಅದು ಅದೇ 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 ಅದೇನು ಅಂತ ಕೇಳ್ತಾ ಇರೋದು. ಅಲ್ಲ, ಅದು ನಮ್ ಸಂಗೀತನ ಬಗ್ಗೆ ನಿಂಗೇನ್ ಅನ್ಸುತ್ತೆ? ಏನನ್ಸುತ್ತೆ? ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಹಾಡ್ತಾಳೆ, ಒಂದು ಚೂರು ಅಹಂಕಾರ ಇಲ್ಲ, ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ. ಅದಲ್ಲಪ್ಪ, ನನ್ನ ಸಂಗೀತ ಕಾಂಬಿನೇಷನ್ ಹೇಗಿದೆ? ಅದನ್ನ ನಾನೇನೇ ಹೇಳಿ, ಇಡೀ ಕರ್ನಾಟಕದ ಜನತೆನೇ ಹೇಳ್ತಾ ಇದೆ, ನಿಮ್ಮಿಬ್ಬರದು ಸೂಪರ್ ಜೋಡಿ, ವಾಯ್ಸ್ ಮೇಡ್ ಫಾರ್ ಈಚ್ ಅದರ್ ಅಂತ. ಅದೇನೋ ಸರಿ, ಹಾಗೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸಲ್ವಾ? ಓಹೋ, ನೀವ್ ಆ ರೂಟಲ್ಲಿ ಬರ್ತಾ ಇದ್ದೀರಾ ಬ್ರದರ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಹೊಸ ಲವ್ ಸ್ಟೋರಿನಾ? ಇಲ್ಲ, ಹಾಗೇನಿಲ್ಲ. ಸಂಗೀತ ನನ್ನ ಜೀವನದಲ್ಲಿ ಬಂದು ನನಗ್ ಸಹಾಯ ಮಾಡಿದಾಗ ನನಗೆ ಅವಳ ಬಗ್ಗೆ ಅಭಿಮಾನ ಬಂತು. ನಾನು ಇದನ್ನ ಬರೀ ಅಭಿಮಾನ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಬ್ಲೈಂಡ್ ಸ್ಕೂಲ್ ಬೆನಿಫಿಟ್ ಶೋನೆ ಅವಳು ನನ್ನ ಜೊತೆ ಆಡೋ ಕೊನೆ ಪ್ರೋಗ್ರಾಮ್. ಅದಾದ್ಮೇಲೆ ಅವಳು ಊರು ವಾಪಸ್ ಹೊಟ್ಟೋಗ್ತಾಳೆ ಅಂತ ಗೊತ್ತಾದ್ಮೇಲೆ ನಂಗೆ ಯಾಕೋ ಒಂಥರ ಆಗ್ತದೆ ಕಣೋ. ಇದುವರೆಗೂ ನನ್ನ ಜೀವನದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಅವಳು ಆಮೇಲೆ ನನ್ನ ಜೊತೆ ಇರಲ್ಲ ಅನ್ನೋದನ್ನ ನನ್ನ ಮನ್ಸು ಒಪ್ಕೋತಾನೆ ಇಲ್ಲ. ಇದ್ಯಾಕೆ ಈಗ ಆಗ್ತಾ ಇದೆ ಅಂತ ನಾನು ಬಹಳ ಯೋಚನೆ ಮಾಡಿದ್ಮೇಲೆ ನನ್ಗೀಗ ಅನ್ನಿಸ್ತಾ ಇದೆ,
ನಂಗೆ ಗೊತ್ತಿಲ್ಲದೆ ಸಂಗೀತನ ಪ್ರೀತಿಸ್ತಾ ಇದ್ದೀನಿ. ಸಂಗೀತ ಇಲ್ಲದೆ ನನ್ನ ಜೀವನ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ. ಈ ವಿಷಯ ನಮ್ಮನ್ನ ಹತ್ರ ಹೇಳೋಣ ಅಂತಂದ್ರೆ ನಂಗೆ ಧೈರ್ಯನೂ ಇಲ್ಲ. ಅದಕ್ಕೆ ನೀನೇ ಅಮ್ಮನ ಹತ್ರ ಮಾತಾಡಿ ನಾನು ಸಂಗೀತನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತೀಯಾ?